ಹಾಯ್ ಎಲ್ಲ ವಿದ್ಯಾರ್ಥಿಗಳಿಗೆ ಎಜುಕೇಟ್ ಕರ್ನಾಟಕ ಚಾನಲ್ಗೆ ಸ್ವಾಗತ. ನಮ್ಮ ಕೆದವರು KCET ನ್ಯೂ ಅಪ್ಲಿಕೇಶನ್ ಹಾಗೆ KCET ಅಪ್ಲಿಕೇಶನ್ ಎಡಿಟಿಂಗ್ ಇದಕ್ಕೆ ಸಂಬಂಧಿಸಿದ ಕೆಲವು ಇಂಪಾರ್ಟೆಂಟ್ ಅಪ್ಡೇಟ್ಗಳನ್ನ ನೀಡಿದರೆ ಅವುಗಳ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿದುಕೊಳ್ತಾ ಇದ್ದಾವೆ. ಮೊದಲದಾಗಿ ನಮಗೆಲ್ಲ ಗೊತ್ತಿದೆ, ಈ ವರ್ಷ ಮೆಡಿಕಲ್, ಡೆಂಟಲ್ ಈ ರೀತಿ ಕೋರ್ಸನ್ನು ಮಾಡೋರು ಕೂಡ KCETಗೆ ಅಪ್ಲಿಕೇಶನ್ ಹಾಕಬೇಕು. ಯಾಕಂತ ಹೇಳಿದ್ರೆ ಕರ್ನಾಟಕ ರಾಜ್ಯದಲ್ಲಿ ಇದು ಮೆಡಿಕಲ್ ಕೌನ್ಸಿಲಿಂಗ್ ಆಗುತ್ತೆ, ಅದನ್ನ ಕೆದವರು ನಡೆಸ್ತಾರೆ. ಸೊ ಆ KEA ನಡೆಸುವಂತಹ ಕೌನ್ಸಿಲಿಂಗ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು ಅಂತ ಹೇಳಿದ್ರೆ KCETಗೆ ಅಪ್ಲಿಕೇಶನ್ ಹಾಕಬೇಕು. ಹಾಗೆ ಎಂಜಿನಿಯರಿಂಗ್, BSc ಅಗ್ರಿಕಲ್ಚರ್, BPO, BPT ಈ ರೀತಿ ಕೋರ್ಸನ್ನ ಮಾಡೋರು ಕೂಡ KCETಗೆ ಅಪ್ಲಿಕೇಶನ್ ಹಾಕೋದು, ಅಂದ್ರೆ KCET ಕೌನ್ಸಿಲಿಂಗ್ಗೆ ಅಪ್ಲಿಕೇಶನ್ ಹಾಕೋದು ಕಂಪಲ್ಸರಿ ಆಗಿರುತ್ತೆ. ಸೊ ಹಲವಾರು ವಿದ್ಯಾರ್ಥಿಗಳು ಅಪ್ಲಿಕೇಶನ್ ಹಾಕಿರ್ತಾರೆ, ಬಟ್ ಕೆಲವು ವಿದ್ಯಾರ್ಥಿಗಳು ಇದುವರೆಗೆ ಅಪ್ಲಿಕೇಶನ್ ಹಾಕಿಲ್ಲ. ಸರಿನಾ? ಅಂತಹ ವಿದ್ಯಾರ್ಥಿಗಳಿಗೆ ಅಪ್ಲಿಕೇಶನ್ ಹಾಕೋದಕ್ಕೆ ಇಂದಿನಿಂದ ಅವಕಾಶವನ್ನ ನೀಡಿದ್ದಾರೆ. ಅಂದ್ರೆ ಮಾರ್ಚ್ 12, 2024 ಮುಂಜಾನೆ 11 ಗಂಟೆಯಿಂದ ವಿದ್ಯಾರ್ಥಿಗಳು ಈ KCETಗೆ ಅಪ್ಲಿಕೇಶನ್ ಹಾಕ್ಬೋದು ಅಂತ ಹೇಳಿದ್ದಾರೆ. ಹಾಗೆ ಅಪ್ಲಿಕೇಶನ್ ಹಾಕೋದಕ್ಕೆ ಲಾಸ್ಟ್ ಡೇಟ್ ಏನಿದೆ ಅದು ಮಾರ್ಚ್ 15, 2023 ಅಂತ ಹೇಳಿದ್ದಾರೆ. ಸರಿನಾ? ಅದರ ನಂತರ ಈಗ ಯಾವುದಾದ್ರೂ ವಿದ್ಯಾರ್ಥಿಗಳು ಅಪ್ಲಿಕೇಶನ್ ಹಾಕಿದ್ದಾರೆ ಬಟ್ ಫೀಸನ್ನು ಪೇ ಮಾಡಿಲ್ಲ ಆಗ್ತಿದ್ರೆ ಅಂತಹ ವಿದ್ಯಾರ್ಥಿಗಳು ಫೀಸನ್ನು ಪೇ ಮಾಡಿ ಅಪ್ಲಿಕೇಶನ್ ಪ್ರಾಸೆಸನ್ನು ಕಂಪ್ಲೀಟ್ ಮಾಡಬಹುದು. ಹಾಗೆ ಮತ್ತೆ ಯಾವುದಾದ್ರೂ ವಿದ್ಯಾರ್ಥಿಗಳು ಅಪ್ಲಿಕೇಶನ್ನೇ ಕಂಪ್ಲೀಟ್ ಮಾಡಿಲ್ಲ, ಇನ್ಕಂಪ್ಲೀಟ್ ಇದೆ, ಆ ಸಂದರ್ಭದಲ್ಲಿ ಅವರು ಕೂಡ ಈಗಿನ ಟೈಮನ್ನು ಕೊಟ್ಟಿದ್ದಾರೆ. ಮಾರ್ಚ್ 12ರಿಂದ ಮಾರ್ಚ್ 15 ಆವಾಗ ಅಪ್ಲಿಕೇಶನ್ ಕಂಪ್ಲೀಟ್ ಮಾಡಿ ಫೀ ಪೇಮೆಂಟನ್ನು ಮಾಡಬಹುದು. ಸರಿನಾ? ಅದ ನಂತರ ಅಪ್ಲಿಕೇಶನ್ ಎಡಿಟಿಂಗ್ ಏನಿದೆ ಅದಕ್ಕೆ ಮುಂದಿನ ದಿನಗಳಲ್ಲಿ ಅವಕಾಶವನ್ನು ನೀಡ್ತೇವೆ ಅಂತ ಹೇಳಿದರೆ, ಈಗ ಮಾರ್ಚ್ 12ರಿಂದ ಮಾರ್ಚ್ 15ರಲ್ಲಿ ಅಪ್ಲಿಕೇಶನ್ ಎಡಿಟ್ ಮಾಡೋದಕ್ಕಾಗಲ್ಲ, ಬಟ್ ಎಡಿಟ್ ಮಾಡೋದಕ್ಕೆ ಮತ್ತೆ ಡೇಟನ್ನು ಅನೌನ್ಸ್ ಮಾಡ್ತೇವೆ ಅಂತ ಹೇಳಿದ್ದಾರೆ. ಇದೇ ನೋಟಿಫಿಕೇಶನ್ ಹೇಳಿದ್ದಾರೆ. ಸರಿನಾ? ಅವರು ಡೇಟನ್ನು ಅನೌನ್ಸ್ ಮಾಡಿದ್ರೆ ಆದಷ್ಟು ಬೇಗ ಹೇಳ್ತೀವಿ, ಅದಕ್ಕೋಸ್ಕರ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ನಂತರ ಈ ಇನ್ಫಾರ್ಮೇಷನ್ ನಿಮ್ಮ ಎಲ್ಲ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಯಾಕಂತ ಹೇಳಿದ್ರೆ ಕೊನೆಯ ಅವಕಾಶ ಅಂತ ಹೇಳಿದ್ದಾರೆ. ಸೊ ಯಾವುದಾದ್ರೂ ವಿದ್ಯಾರ್ಥಿಗಳು ಇದುವರೆಗೆ KCETಗೆ ಅಪ್ಲಿಕೇಶನ್ ಹಾಕ್ತಿದ್ರೆ ಅವರು ಅಪ್ಲಿಕೇಶನ್ ಹಾಕಲಿ, ಅದಕ್ಕೋಸ್ಕರ ಈ ಇನ್ಫಾರ್ಮೇಷನ್ನ ನಿಮ್ಮ ಎಲ್ಲ ಗೆಳೆಯರಿಗೆ ಶೇರ್ ಮಾಡಿ. ಓಕೆನಾ? ಬೇಡ ಓಡಿಸಿದ್ರೆ ಕಮೆಂಟ್ ಬಾಕ್ಸ್ ತಿಳಿಸಿ. ಆಲ್ ದ ಬೆಸ್ಟ್. ಜೈ ಹಿಂದ್. ವಂದೇ ಮಾತರಂ.